this at car and never drive. This is the room, guys. ಇಲ್ಲಿ ಇನ್ನೊಂದು ಕಾರ್ ನಿಂತೈತೆ ನಮ್ದು. ಸಿಕ್ತಾ ಗಿಟಾರ? ಓಯ್. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಾ and welcome back to my YouTube channel. ನಾವು ಎಲ್ಲೊಟ್ಟಿವಿ ಹೇಳ್ರಿ? ನಾವೆಲ್ಲರೂ ನಾವೆಲ್ಲರೂ ದಾಂಡೇಲಿಗೆ ಹೊಂಟೀವಿ. ಈಗ ಯಾವ ರೆಸಾರ್ಟ್ ಹೊಂಟೀವಿ ಅಂದ್ರೆ ಸ್ಟಾರ್ಲಿಂಗ್ ರಿವರ್ ರೆಸಾರ್ಟಿಗೆ ಹೊಂಟೀವಿ. ಇವಾಗ ಟೈಮ್ ಎಷ್ಟಾಗೈತಿ? ಆಕ್ಚುಲಿ 12 o'clock ಚೆಕ್ ಇನ್ ಐತಿ. ನಾವ್ ಇನ್ನಾದ್ರೂ ಇಲ್ಲೇ ಇದೀವಿ, ಆನ್ ದಿ ವೇ. ಧಾರವಾಡ ಇನ್ನ ಬಿಟ್ಟಿಲ್ಲ, ಲೇಟ್ ಆಯ್ತು. ನಮ್ದು ಊರಿಂದ ಬರೋಷ್ಟಿಗೆ ಎಲ್ಲರೂ ಲೇಟ್ ಆಯ್ತು. ಅಂಡ್ ಇವರೆಲ್ಲ ಐ ಆಲ್ ಸಿಸ್ಟರ್ಸ್ ಗ್ಯಾಂಗ್. ಅಂಡ್ ಹಿಯರ್ ಇಸ್ ಸಿಂಗಲ್ ಪರ್ಸನ್ ಮೇಲ್ ಡ್ರೈವರ್. ಮಾತಾಡ್ರಿ ಮೂಕಿಗಳ ಆಕ್ಚುಲಿ ನಾವು ಮಾತಾಡ್ತಿರ್ತೀವಿ. ನೀವು ಬ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇವ್ರಂತೂ ಎಲ್ಲಾರು ನೋಡಿರ್ತೀರಿ ನೀವು ನನ್ನ ಬ್ಲಾಗ್ಸ್ನಾಗ. ಈಸ್ ದಿಶಾ ಅಂಡ್ ಸೃಷ್ಟಿ, ಸಮಯ ಅಕ್ಕ ಟಾಪರ್ ಅಲ್ಲಿದ್ದಾಳೆ. ನಮ್ಮ ಡಾಕ್ಟರ್. ನಾವು ಟೋಟಲ್ 3 ಕಾರ್ ಮಾಡೇವಿ. 3 ಕಾರ್ ಒಳಗೆ ಎಲ್ಲಾರು ಸಪ್ರೇಟ್ ಆಗೇವಿ. ವುಮೆನ್ಸ್ ಒಂದು ಫುಲ್ ಕಾರ್ ಐತಿ, ಒಂದು ಗಾಡಿ ಮಾಡ್ಯಾರ. ಮತ್ತ ಮೆನ್ನದೊಂದ್ ಮಾಡ್ಯಾರ. ಇದು ವುಮೆನ್ಸ್ ಬಟ್ ಕಿಡ್ಸ್ ಅಂತಂದ ಸಪ್ರೇಟ್ ಮಾಡಿದ್ವಿ. ಬಟ್ ಇನ್ನ 2 ಕಿಡ್ ಸಪ್ರೇಟ್ ಆಗ್ಬಿಟ್ಟಾರ. ಪಾಪ ನಮ್ಮಿಂದ ಜಾಗ ಸಾಲಿಲ್ಲ ಅಂತ. ಇಲ್ಲೊಂದ್ ಐತಿ, ಅದು ಮಕ್ಕೊಂಡೈತಿ. ಅದನ್ನು ಕರ್ಕೊಂಡು ಹೊಂಟೇವಿ. ಬರೀ ಏನೇನ್ ಆಗ್ತೈತಿ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ ಆನ್ ದ ವೇ. ಈ ಕಾರ್ನಾಗ ಸಾಂಗ್ಸ್ ಇಲ್ಲ, ಟೇಪ್ ಹತ್ತಿಲ್ಲ, ಏನೂ ಇಲ್ಲ. ಇಲ್ಲಿ ಅಕ್ಕ ಮೊಬೈಲ್ ಆನ್ ಮಾಡ್ಕೊಂಡ್ ಕುಂತಾಳ. ನಾವ್ ಈಗ ಮಾತಾಡ್ಕೊಂತ ಹೋಗ್ಬೇಕು, ಟೈಮ್ ಪಾಸ್ ಆಗ್ಬೇಕಂದ್ರ. ಅಂಡ್ ಇನ್ನೇ 2 ಕಾರ್ ಅದಾವು, ಅವು ಎಲ್ಲದಾವಂತ ಕಾಣತ್ತಿಲ್ಲ ನಮಗ. ಹಾಯ್ ಗೈಸ್, ಸೇ ಹಾಯ್. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನ. ದಿಸ್ ಇಸ್ ಜಸ್ಟ್ ಇಂಟ್ರೋ. ಇಡ್ಲಿ, ನಥಿಂಗ್, ಎಂಟಿ, ಕುರಿ ಆಲ್ರೆಡಿ ತಿಂದ ಕುಂತಾರ. ನಂದಾಯ್ತು, ಅಲ್ಲೆಲ್ಲ ನಡೆದೈತಿ. ಹಾಯ್ ಎವ್ರಿವನ್ ಆರ್ ಬಿಸಿ. ಹಾಯ್. ನಾವೀಗ ಹಳಾಳಿಗೆ ರೀಚ್ ಆಗೇವಿ. ಅಂಡ್ ಇಲ್ಲಿ ಅಮ್ಮ ಕೇಕ್ ಪ್ಯಾಲೇಸ್ ಅಂತಂದೈತಿ, ಅಲ್ಲಿ ಕಾಣಿಸ್ತಿರ್ಬೋದ. ಸೊ ಈಗ ಅಲ್ಲಿ ಕೇಕ್ ತಗೊಳತಾರಂತೆ, ನಾವು ಆರ್ಡರ್ ಕೊಟ್ಟಿದ್ರಂತ. ಆ್ಯಂಡ್ ಇಟ್ಸ್ ಆಲ್ರೆಡಿ 12:30. ನಾವಿನ್ನ ರೀಚ್ ಆಗಿಲ್ಲ, ಇನ್ನ ಹಳ್ಯಾಳ್ನಾಗ ಅದೀವಿ. ನಮ್ದು ಚೆಕ್ ಇನ್ 12:10 ಇತ್ತು. ಆ್ಯಂಡ್ ವಿ ಆರ್ ಸ್ಟಿಲ್ ಹಿಯರ್. ಅಲ್ಲಿ ಅಮ್ಮ ಕೇಕ್ ಪ್ಯಾಲೇಸ್ ಒಳಗೆ ನಮಗೆ ಕೇಕ್ ಸಿಗ್ಲಿಲ್ಲ. ಸೊ ನಾವು ಇನ್ನೂ ಒಂದು ಶಾಪ್ ಇತ್ತು, ಅಮ್ಮಿ ಪ್ಯಾಲೇಸ್ ಕೇಕ್ ಅಂತ ಇನ್ನೊಂದಿತ್ತು. ಅಮ್ಮ ಬೇರೆ ಅಮ್ಮಿ ಬೇರೆ, 2 ಕೇಕ್ ಹೆಸರು, ಶಾಪ್ ಹೆಸರು 2 ಡಿಫ್ರೆಂಟ್ ಇದೆ. ಸೊ ಅಲ್ಲಿ ಹೋಗಿ ಕೇಳಿದ್ವಿ, ಅಲ್ಲಿ ಸಿಕ್ತು. ಸೊ ಎಷ್ಟು ಕೆಜಿ ತಗೊಂಡ್ರಿ? 2 kg ಕೇಕ್ ಸಿಕ್ತು ನಮಗಲ್ಲಿ. ಆ್ಯಂಡ್ ಇವಾಗ ಒಬ್ರು ಎಕ್ಸ್ಟ್ರಾ ಪರ್ಸನ್ ಆ್ಯಡ್ ಆಗ್ಯಾರ ಇಲ್ಲಿ. ಇಷ್ಟು ತರ ಬೇರೆ ಕಾರ್ನಾಗ ಗೊತ್ತಿದ್ದ, ಈಗ ನಮ್ಮ ಕಾರ್ನಾಗ ಜಾಯ್ನ್ ಆದ. ನಾವು ಎಷ್ಟು ಮಂದಿ ಕುಂತೇವ್ ನೋಡ್ರಿ ಇಲ್ಲಿ. ಎಷ್ಟು ಮಂದಿ ಇದೀವಿ? 1 2 3 4 5 6. Don't try this at home. ಕೆಳಗೆ ಓರಿಯೋನ ಐತಿ. ಅಂಡ್ ಇಲ್ಲೋಬೇಕದಾಳ. ಇಷ್ಟೆಲ್ಲ ಮಂದಿ ಹೊಂಟೀವಿ ಕಾರ್ನಾಗ. Don't try this at home. Don't try this at car and never try. ನಾವಂತ ಈಗ ಬೇರೆ ಹೆಲ್ಮೆಟ್ ಇನ್ನ 30 ಕಿಲೋಮೀಟರ್ಸ್. ಇಲ್ಲಿ ಇನ್ನೊಂದು ಕಾರ್ ನಿಂತೈತೆ ನಮ್ದು. ಇದು ನಮ್ಮ ಅಂಕಲ್ಸ್ ಕಾರ್. ಇದು ಅಂಕಲ್ಸ್ ಕಾರ್. ಎಲ್ಲ ಅಂಕಲ್ಗಳು ಬಂದ್ರು. ಹಲೋ ಅಂಕಲ್. ಹಾಯ್. ಪಪ್ಪ ಏನ್ ನೋಡತಾರ? ಏನ್ರಿ ನೀರ್ಲನ್ನ ತಗೊಂಡ್ರಿ? ಅಯ್ಯೋ ಎಷ್ಟಾಗ ನೋಡ್ರಿ ಇಲ್ಲಿ. ವಾವ್, ನೋಡಲ್ಲಿ ಅಂಕಲ್ ಇಲ್ಲಿ ನೀರ್ಲನ್ ತಗೊಳಕ್ ನಿಂತಾರ ಇವ್ರು. ಅಂಕಲ್ ನೀರ್ಲನ್ ತಗೊಳತಾರ. ಅಂಕಲ್ ಪ್ರೋ ಅದಾರ, ಗೀತಾರ. ಓಯ್ ಪಾಪ ಹಾಯ್. ಸಿಕ್ತಾ? ವಾವ್, ಥ್ಯಾಂಕ್ ಯು.
ಅಯ್ಯೋ ಹೂ ವಾಂಟ್ ದಿಸ್ ಟಿಕೆಟ್ ಹೌದಾ ಅಂದ್ರೆ ಸುಪ್ರೀತ್ ಥ್ಯಾಂಕ್ ಯು. ಫೈನಲಿ ನಾವು ರೀಚ್ ಆದ್ವಿ ಸ್ಟಾರ್ಲಿಂಗ್ ರಿವರ್ ರೆಸಾರ್ಟಿಗೆ. ಅಷ್ಟೊತ್ತಾಯ್ತು ಗಾಯ್ಸ್. ಅಂಡ್ ಇವಾಗ ಕಾರಿಂದ ಇಳಿದ್ರು ಎಲ್ಲರೂ. ಇಲ್ಲಿದೆ ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಹಿಂಗೈತಿ. ಫುಲ್ ಮಸ್ತ್ ಎಲ್ಲ ಗಿಡ ಬೆಳೆಸಾರ ಇಲ್ಲೆಲ್ಲ. ಆ್ಯಂಡ್ ಹಿಯರ್ ಆರ್ ಅವರ್ ಲೇಡೀಸ್. ಬೋಗನ್ವಿಲ್ಲೈ ಇದು. ಆಮೇಲೆ ಒಳ ಹೋಗಿ ರೂಮ್ಸಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ನಿಮಗೊಂದ್ಸತಿ ಫುಲ್ ರೆಸಾರ್ಟಿನ ಟೂರ್ ಕೊಡ್ತೀನಿ. ಹುಷಾಗಿದ್ದು ಊಟ ಮಾಡೋಣ ಫಸ್ಟ್. ಚೆಕ್-ಇನ್ ಆಗಕ್ಕೆ ಇಷ್ಟೆಲ್ಲ ಜನ ವೇಟಿಂಗ್. ID ಪ್ರೂಫ್ ತೋರಿಸಿ ಒಳಗೆ ಎಂಟ್ರಿ ಆಗಬೇಕು. ಸೆಕೆಂಡ್ ಫ್ಲೋರ್ ಒಳಗೆ ಅದೀವಿ. ರೂಮ್ಸ್ ತೋರಿಸ್ತೀನಿ ಬರ್ರಿ. ಇಲ್ಲೈತಿ ಬೆಡ್ರೂಮ್. ನಮ್ದು ಇದು ಕಲರ್ ನಮ್ಮ ರೂಮ್ ಮನೆ ನಮ್ಮ ಮನೆಗೆ ಹಿಂಗೆ ಗೊತ್ತಿಲ್ಲ ಈ ಕಲರ್ ಕಲ್ಸೋನಿ. ಅಂಡ್ ಇಲ್ಲಿ ದಿಸ್ ಇಸ್ ದ ವ್ಯೂ ಆಕ್ಚುಲಿ. ಗೊತ್ತಿಲ್ಲ ಹೆಂಗೆ ತೆಗೆಯೋದು. ಕಮ್ ಗೈಸ್. ಕತ್ಲು ಓಡಿ ಹುಷಾರು. ಇಲ್ಲೈತಿ ವ್ಯೂ. ಬಟ್ ಏನೂ ಇಲ್ಲ ಇಲ್ಲಿ. ಇದ್ರ ಬದ್ಲಿ ನೀರಿದ್ರೆ ಎಷ್ಟು ಮಸ್ತ್ ಕಾಣ್ತಿತ್ತಲ್ಲ ಇಲ್ಲಿ. ಡಿಸ್ಕಷನ್ ಆಗತೈತಿ. ಈಗ ದಿನ ಒಂದು ರೂಮಿಗೆ ಕರ್ಕೊಂಡ್ ಬಂದೆ ನಿಮಗ. ಇಲ್ಲೈತಿ ಬಾತ್ರೂಮ್. ಸೊ ದಿಸ್ ಇಸ್ ದ ಬಾತ್ರೂಮ್. ಇಲ್ಲಿ ಒಂದು ಕಬರ್ಡ್ ಐತಿ. ಕಬರ್ಡ್ ಅಂದ್ರೆ ಇಲ್ಲೊಂದು ಮಿರರ್ ಐತಿ. ಇದಂದ್ರೆ ನಮಗೆ ಯೂಸ್ಫುಲ್ ಥಿಂಗ್ ಇಲ್ಲಿ ಮಿರರ್. ಅಂದ್ರೆ ಟಿವಿ ಐತಿ. ಇಲ್ಲಿ ವ್ಯೂ ಮತ್ತೆ ಬೇರೆ ಇರುತ್ತಲ್ಲ ಸೇಮ್ ವ್ಯೂ. ಅಂಡ್ ಸೇಮ್ ಎಲ್ಲ ರೂಮಿಗೂ ಸೇಮ್ ಬ್ಯಾಕ್ ಗ್ರೌಂಡ್ ಐತಿ. ದಿಸ್ ಇಸ್ ದ ರೂಮ್ ಗಾಯ್ಸ್. ಆಮೇಲೆ ನಿಮ್ಗೆ ಹೊರಗಡೆದು ಫುಲ್ ನಮ್ದು ರೆಸಾರ್ಟ್, ನಾವಿರೋ ರೆಸಾರ್ಟ್ ಹೇಗೈತಿ ಅಂತೆಲ್ಲ ತೋರಿಸ್ತೀನಿ ನಿಮ್ಗೆ. ಫ್ರೆಶ್ ಅಪ್ ಆಗಿ ಲಂಚ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಊಟ ಮಾಡೋಕೆ ಇಲ್ಲಿ ಸಪ್ರೇಟ್ ಪ್ಲೇಸ್ ಐತಿ. ಸೊ ಹಿಯರ್ ಇಟ್ ಈಸ್ ಅ ಬಫೆ ಸಿಸ್ಟಮ್. ಸೊ ನಾವಿಲ್ಲಿ ಈಗ ಊಟ ಮಾಡಕ್ಕೆ ಬಂದೇವಿ. ಸೊ ಯು ಆಲ್ ಕ್ಯಾನ್ ಸಿ ಹೌ ದ ಪ್ಲೇಸ್ ಈಸ್. ಆಲ್ರೆಡಿ ಹ್ಯಾವಿಂಗ್ ಫುಡ್. Yes. ವಾಟ್ ಈಸ್ ಆಲ್ ದೇರ್? This is kulcha. ಹಾಂ. I don't know what is this. This is Okay. aloo baigan. Okay. And papad and these are salads. Okay. And there is non-veg, which I don't eat. So it's a buffet system, right? So we all are having food now. Can you all give me the review of food? ಹೇಗಿದೆ? ನಾ ತಿಂದಿಲ್ಲ. ಅಕ್ಕ ಹೆಂಗೈತಿ? ಓಕೆ ಅಂತೀರಿ? ಓಕೆ ದಿಶಾ ನಿಮಗೂ ಓಕೆ? ಓಕೆ ನಿಂಗೆ ಹಾಂ ಒಂದು ಸಿಗ್ನೇಚರ್ ಸ್ಟೈಲ್ ಅನ್ನೋದು. ಓಕೆ ನಾನಂತೂ ಏನು ಸ್ವೀಟ್ ಹಾಕ್ಕೊಂಡಿಲ್ಲ, ಏನೂ ಇಲ್ಲ. ಬರೀ ಚಪಾತಿ ರೈಸ್ ತಿಂತೀನಿ. ಎಲ್ಲರೂ ಊಟ ಮಾಡತ್ತಿದ್ವಿ. ಆ್ಯಂಡ್ ಅದ್ರ ಎದುರುಗಡೆನೆ ಒಂದು ಗಿಡ ಐತಿ ಇಲ್ಲಿ ನೋಡ್ರಿ. ಫಿಗ್ ಗಿಡ ಎಷ್ಟು ದೊಡ್ಡದೈತಿ. ಲುಕ್ ಎಟ್ ದಿಸ್ ಟ್ರೀ. ಎರಡದಾವು, ಎರಡಿಲ್ಲ 3-4 ಅದಾವು. ಎಷ್ಟು ಗುಣ ಹಣ್ಣಾಗ್ಯಾವು ಇಲ್ಲಿ. ಸೋ ಮೆನಿ. ಲುಕ್ ಎಟ್ ಹಿಯರ್. ಈ ಕಡೆ ಫುಡ್ ಸೆಕ್ಷನ್ ಐತಿ. ಫುಡ್ ಸೆಕ್ಷನ್ ಆದ ತಕ್ಷಣ ಒಂದ್ಸತಿ ತೋರಿಸ್ಬಿಡು ಫುಡ್ ಸೆಕ್ಷನ್ ಈ ಕಡೆಯಿಂದ. ಹಂಗೆ ಹೋದ್ರೆ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಐತಿ. ಬರೀ ಸ್ವಿಮ್ಮಿಂಗ್ ಪೂಲ್ ನೋಡ್ಕೊಂಡ್ ಬರೋದು. ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆ ಕಿಡ್ ಸೆಕ್ಷನ್ ಪ್ಲೇ ಗ್ರೌಂಡ್ ಐತಿ. ಸ್ವಿಂಗ್ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಐತಿ. ಸ್ವಿಮ್ಮಿಂಗ್ ಪೂಲಿಗೆ ಹೋಗೋಣಂತ ಈಗ. ಇಲ್ಲೊಂದೇನೋ ಬ್ರಿಡ್ಜ್ ಗತಿ ಮಾಡಿ ಆಟ ಆಡಕ್ಕೆ ಸಣ್ಣ ಹುಡುಗರಿಗೂ. ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಹಂಗೆ ಸಿಟ್ ಔಟ್ ಮಾಡ್ಯಾರ. ಮಾತಾಡ್ಸನ್ ಬರೀ ಹಾಡು ಹಾಡತ್ತಾರ. ಹಾಡ್ರಿ ಸ್ವಲ್ಪ. ಶತಕೋಟಿ ದೇವರು ಹರಸಿದರೇನು ಅಮ್ಮನ ಹರಕೆಗೆ ಸರಿಸಾಗಿಯೇನು ತಾಯಿಗೆ ಆನಂದ ಈ ಕಡೆ ರಿವರ್ ಐತಿ. ಕೇಳ್ಸಂಗಿಲ್ಲ ಜೋರ. ಯು ವಾಂಟ್ ಟು ಟಾಕ್ ಎನಿಥಿಂಗ್? ನೋ ವರ್ಡ್ಸ್. ಹಾಗೆ ಇಲ್ಲಿ ಹೋಗಕ್ ಆಗಂಗಿಲ್ಲ ಅನಿಸ್ತೈತಿ. ನೋಡಲ್ಲಿ ನೋಡಲ್ಲಿ ನಮ್ಮ ಆನಿವರ್ಸರಿ ಗರ್ಲ್ ಮಸ್ತ್ ಡ್ಯಾನ್ಸ್ ಮಾಡಿದ್ರು. ಮಸ್ತ್ ತಿಂದಿದ್ದೆಲ್ಲ ಇಲ್ಲ ಕರೆಕ್ತೈತಿ.
ಇವತ್ತು ಜಿಪ್ ಲೈನ್ ಆಡಿದ್ವಿ, ಆಡಿ ಇವಾಗ ಇಲ್ಲಿ ಇವ್ರು ನೋಡಿ ಸಣ್ಣ ಹುಡುಗರು ಏನ್ ಆಟ ಆಡತ್ತಾರ. ದೊಡ್ಡ ಹುಡುಗ ಬಂದ. ಇವರೆಲ್ಲ ಡಾಕ್ಟರ್ಸ್ ನೋಡ್ರಿ ಏನ್ ಆಟ ಆಡತ್ತಾರ. ಡಾಕ್ಟರ್ಸ್ ಏನ್ ಮಾಡ್ತಿದ್ದೀರಾ ಡಾಕ್ಟರ್ಸ್ ನೀವು ಇಲ್ಲಿ? ಸೊ ಸೀಸೋ ಆಡತ್ತಾರ. ಬ್ಯಾಲೆನ್ಸಿಂಗ್ ಲೈಫ್ ಅಂತ ಇದು ಬ್ಯಾಲೆನ್ಸ್ ಒಂದೇ ಕಡೆ. ಸೊ ಇಲ್ಲಿ ಆಟ ಆಡತ್ತೀವಿ, ಇನ್ನೊಂದು ಸ್ವಲ್ಪ ಆಟ ಆಡತ್ತಾರ. ಜಸ್ಟ್ ವಾಕಿಂಗ್ ಅರೌಂಡ್ ಅಷ್ಟೇ. ಇವಾಗ ಮತ್ತೆ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬರಬೇಕು. ನೋಡೋಣ, ಆಮೇಲೆ ತೋರಿಸ್ತೀನಿ ನಿಮಗೆ ಏನೇನಂತ. ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಅರೌಂಡ್. ಇಬ್ರು ಸೇಮ್ ಅದಾರ ಅವ್ರ. ಲುಕ್ ಅಟ್ ದಿ ಚಿಲ್ಡ್ರನ್ಸ್. ಸೊ ಕಂಪ್ಲೀಟ್ ರೆಸಾರ್ಟ್ ಹೊರಗಡೆ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ಇದು ಎಂಟ್ರೆನ್ಸ್, ನಾವು ಹಿಂಗೆ ಬಂದಿರೋದು. ಆ್ಯಂಡ್ ಅಲ್ಲೆಲ್ಲ ನೀವು ನೋಡ್ತಿರೋ ಹಾಗೆ ಫುಲ್ ಫಾರ್ಮ್ ಐತಿ, ಪೂರ ಸೊಸೈಟಿ ಪೂರ ಫಾರ್ಮ್ ಐತಿ. ಆ್ಯಂಡ್ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಹಿಂಗೆ ಹೋದರೆ ಒಳಗಡೆಯಿಂದ ಈ ಕಡೆ ಚೆಕ್ ಇನ್ ಮತ್ತು ಆ ಕಡೆ ರೂಮ್ಸ್ ಇದ್ದಾವೆ. ನಾವೇನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಇವಾಗ ನಾವು ರೂಮಿಗೆ ಬಂದೀವಿ. ಆ್ಯಂಡ್ ಇವಾಗ ರೆಸ್ಟ್ ಮಾಡುವ ಸಮಯ, ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಇನ್ನೂ ಒಂದು ಇವೆಂಟ್ ಇದೆ. ಸೊ ಆ ಇವೆಂಟ್ ಏನಂತ ನಿಮಗೆ ಹೇಳ್ತೀನಿ. ಸೊ ಅದನ್ನ ನೋಡ್ಬೇಕಂದ್ರೆ ನೀವು ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಬಿಕಾಸ್ ಈ ಪಾರ್ಟ್ ತುಂಬ ಲೆಂದಿ ಆಯಿತು ಅಂತ ನಾನು ಇವಾಗ ಸ್ಟಾಪ್ ಮಾಡತ್ತೀನಿ ಇಲ್ಲಿಗೆ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬೈ ಗೈಸ್.